ವಿಶ್ವಾಸ ಬೆಂಗಳೂರಿನ ಪ್ರತಿಷ್ಠಿತ ಶ್ರೀ ಸಾಯಿ ನೆಲಮಂಗಲ ತಂಡದಲ್ಲಿ ಆಡಿದ 700 ಶ್ರೇಷ್ಠ ಧಾರಿತ ದಾಳಿ ಕ್ಯಾಪ್ಟನ್ 1 minute ವೇದಿಕೆ ತನ್ನ ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾವೆ. YCS ಕ್ಯಾತ್ನಡಿಯ ಮುಖ್ಯ ತರಬೇತುದಾರರು ಹಿರಿಯ ತರಬೇತುದಾರರಾಗಿರುವಂತಹ ಶ್ರೀಯುತ ತುಳಸಿ ಅಣ್ಣವರು ಸಹ ಆಗಮಿಸಿದ್ದಾರೆ. ಕ್ಯಾತ್ನಳ್ಳಿ ತುಳಸಿ ಅಣ್ಣವರು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಈ ಕಾರಣ ನೋಡ ಮಂಜ ಇದ್ದಂಗಿಲ್ಲ ಸ್ಟಾರ್ಟಿಂಗ್ ಮಂಜ ಕ್ಯಾಪ್ಟನ್ ಅನ್ಕೋಬಿಟ್ಟೆ ಬಂದ್ಕೋಬಿಟ್ಟೆ ಮಂಜ ನೋಡ್ತಾರೆ. ಕೃಪಾ ಸಾಗರ್ ಸೂಪರ್ ಹೆಡ್ ಮಾಡಿದ್ರೆ ಪೈಲ್ವಾನ್ ಶರತ್ ಪೈಡು ಅವ್ರ ಕಡೆಯಿಂದ 1000 ರೂಪಾಯಿ ಬಹುಮಾನದ ಈ ಬಾರಿ ಉತ್ತಮವಾದಂತ ಟ್ಯಾಕಲ್ SLN 700 ತಂಡದ ಆಟಗಾರರಿಂದ ಅನೇಕ ಕ್ಯಾತ್ನಹಳ್ಳಿಯ ಹಾಗೂ ಮಂಡ್ಯ ಮೈಸೂರು ಭಾಗದ ಕ್ರೀಡಾಪಟುಗಳಿಗೆ ಮಾರ್ಗದರ್ಶಕರಾಗಿರುವಂತಹ ಶ್ರೀಯುತ ತುಳಸಿದಾಸರವರು ವಿಶೇಷವಾಗಿ ಅಂಡರ್ 17 ಗರ್ಲ್ಸ್ ಟೀಮ್ನ ತರಬೇತುದಾರರಾಗೂ ಸಹ ಆ ಗರ್ಲ್ಸ್ ಟೀಮ್ನ ಮುಖ್ಯ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದಂತಹ ಶ್ರೀಯುತ ತುಳಸಿದಾಸ್ ಕ್ಯಾತ್ನಹಳ್ಳಿ ಅವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಕ್ಯಾತ್ನಹಳ್ಳಿಯ ತರಬೇತುದಾರ ಶ್ರೀಯುತ ತುಳಸಿದಾಸರವರಿಗೆ ಪೈ ಶಿವಕುಮಾರಯ್ಯ ಕ್ರೀಡಾ ಸಂಸ್ಥೆ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 4-1 SLN 700 ತಂಡ ಮುನ್ನಡೆಯಲಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ 3 ಆಟಗಾರರ ನಡುವೆ SLN 700 ತಂಡದ ವಿಶ್ವಾಸ್ ಗೌಡ ಬಿಗಿಯಾದಂತಹ ಒಂದು ಆಂಕಲ್ ಅನ್ನ ಪ್ರಯತ್ನ ಇತ್ತು, ಆದ್ರೆ ಸಪೋರ್ಟ್ ಮಾಡೋದಕ್ಕೆ ಉಳಿದ ಆಟಗಾರರು ಸಹ ಹಿಂದೆ ಹಾಕಿದ್ರೆ, ಯಾಕಂದ್ರೆ ಅಡ್ವಾನ್ಸ್ ಟ್ಯಾಕಲ್ ಆಗಿತ್ತು. ಮಿಡ್ ಲೈನ್ ಹತ್ತಿರದಲ್ಲಿ ಇರೋದ್ರಿಂದ ದಾಳಿಗಾರ ಇಲ್ಲಿ ಸುಲಭವಾಗಿ ಒಂದಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 5-1 YCS ಕ್ಯಾತ್ನಹಳ್ಳಿ ತಂಡದ ಶಶಾಂಕ ಉತ್ತಮವಾದಂತ ಟ್ಯಾಕಲ್. ಸಚಿನ್ ಬೋನಸ್ ಅಂಕದ ಸೇರ್ಪಡೆಯಾಗಿದೆ YCS ಕ್ಯಾತ್ನಹಳ್ಳಿ ತಂಡಕ್ಕೆ. 1+2 3 ಪಾಯಿಂಟ್ SLN 700. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ರಾಮ ಅವರ ಸಹೋದರ ಪವನ್ ಸಹೋದರರಾದಂತ ದರ್ಶನ್ ಭೂಸರ್ ಅವರು ಸಹ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಕೃಪಾ ಸಾಗರ್ YCS ಕ್ಯಾತ್ನಹಳ್ಳಿ ತಂಡದ ಯುವ ಆಟಗಾರ, ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರತಿಷ್ಠಿತ ಆಟಗಾರ. ಬೆಂಗಳೂರಿನ ಪ್ರತಿಷ್ಠಿತ ಶ್ರೀ ಸಾಯಿ ನೆಲಮಂಗಲ ತಂಡದಲ್ಲಿ ಆಡಿದಂತ ಆಟಗಾರ. ಈ ಬಾರಿ ಸೂಪರ್ ಡೂಪರ್ ರೈಡ್, ವಾಟ್ ಅ ಬ್ಯೂಟಿಫುಲ್ ರೈಡ್. ಬರ್ಲಿ ಒಂದು ಜೋರ ಚಪ್ಪಾಳೆ. ಪೈಲ್ವಾನ್ ಶರತ್ ಪೈಡೂರ್ ಅವರು ಸೂಪರ್ ರೈಡ್ ಮಾಡೋದಕ್ಕಾಗಿ 500 ರೂಪಾಯಿಗಳ ಬಹುಮಾನವನ್ನ ನೀಡಿರ್ತಾರೆ. ವಿಶ್ವಾಸ್ ಯಶವಂತ್ ರವರಿಂದ ಮಿಸ್ಟೇಕ್. ಪೈಲ್ವಾನ್ ಶರತ್ ಪೈಡೂರ್ ಅವರ ಅಚ್ಚುಮೆಚ್ಚಿನ ಆಟಗಾರ ಕೂಡ ಹೌದು ಕೃಪಾ ಸಾಗರ್. ಅದ್ಭುತವಾದಂತ ಉತ್ತಮವಾದಂತ ಎಸ್ಕೇಪ್. ಓಪನ್ ಟೈಮ್ ಔಟ್. ಮುಂಜ ವಿಶ್ವನ ಎತ್ಕೊಬಿಟ್ರೆ ಮ್ಯಾಚ್ ಕೈ ಬರ್ತಿದೆ. ಇಲ್ಲಿವರೆಗೆ ಎಲ್ಲ ಕಾಟನ್ ನೀಡಿ, ಕಾಟನ್ ಎಲ್ಲ ಟ್ಯಾಂಕರ್ ಹೊಡೆದಷ್ಟು ಏನು ಹೆಂಗ್ ಹೋದ್ರದ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಆಕರ್ಷಕ ಟ್ರೋಫಿ ಪ್ರಾಯೋಜಕರಾಗಿರುವಂತಹ ಶ್ರೀಯುತ ಶರತ್ ಶ್ರೀ ಸಿದ್ದಪ್ಪರ ಅವರು ವೇದಿಕೆ ಮೇಲೆ ಬಹಳ ಅದ್ಭುತವಾದಂತಹ ಟ್ರೋಫಿಗಳು ರಾರಾಜಿಸ್ತಾ ಇದೆ. JDS ನ ಮುಖಂಡರು, ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರು ಶ್ರೀಯುತ ಶರತ್ ಸಿದ್ದಪ್ಪರ ಅವರು ಮುಂದಿನ ನಮ್ಮ ವಿಭಾಗದ ಕಾರ್ಪೊರೇಟ್
ಆಕಾಂಕ್ಷಿಗಳು ಸಹ ಹೌದು. ಶ್ರೀಯುತ ಶರತ್ ಶ್ರೀ ಸಿದ್ದಪ್ಪರ್ ಅವರಿಗೆ ನಮ್ಮೆಲ್ಲ ಪೈ ಶಿವಕುಮಾರಯ್ಯ ಕ್ರೀಡಾ ಸಂಸ್ಥೆ ಪರವಾಗಿ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಅಭಿನಂದನೆಗಳು. ಸುಬಡಕಲವನಗಿರುವ ಸಂದರ್ಭ ದಾಳಿಯಲ್ಲಿ ಕೃಪಾ ಸಾಗರ್ 3 ಆಟಗಾರ ನಡುವೆ ಸಾಕಷ್ಟು ಒಳನುಗ್ಗಿ ಅಂಕವನ್ನು ಪಡೆಯುವಂತ ಪ್ರಯತ್ನ ಇತ್ತು. 10-7 3 ಅಂಕದ ಮುನ್ನಡೆಯಲ್ಲಿ SLN ಸಾತ್ನೂರ್. ದಾಳಿಯಲ್ಲಿ ಪ್ರೋ ಕಬಡ್ಡಿಯ ತಾರೆ ವಿಶ್ವಾಸ್ ಗೌಡ. What a catch! ಅದ್ಭುತವಾದಂತಹ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಯಶ್ವಂತ್. ಕೃಪಾ ಸಾಗರ್ ಪ್ರೇಕ್ಷಕರೇ, ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯುವ ಆಟಗಾರ ಗ್ಯಾಪ್ ಹುಡುಕಿದ್ರು. ಸ್ಟ್ರಗಲ್ ಆಗಿದೆ. ಸಂಪೂರ್ಣವಾಗಿ ಕಾಲುಗಳನ್ನ ಟ್ಯಾಕಲ್ ಮಾಡೋದಕ್ಕೆ ಮುಂದಾಗಿದ್ರು. 10-9 ಪಂದ್ಯ. ವಾಟ್ ಅ ಮ್ಯಾಚ್! YCS ಕ್ಯಾತ್ನಳ್ಳಿ ವಿರುದ್ಧ SLN ಸಾತ್ನೂರ್. 2 ತಂಡದಲ್ಲಿ 2 ಪ್ರೋ ಕಬಡ್ಡಿ ಆಟಗಾರರನ್ನ ಕಾಣಬಹುದಾಗಿದೆ. ಅಭಿಷೇಕ್ ಗೌಡ ಲೆಫ್ಟ್ ಕವರ್ ಭಾಗದಲ್ಲಿ 44 ನಂಬರ್ ಜರ್ಸಿ ಧರಿಸಿರುವ ಆಟಗಾರ ಅಭಿಷೇಕ್. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಹಾಗೂ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಕ್ಯಾತ್ನಳ್ಳಿಯ ಶ್ರೇಷ್ಠ ಡಿಫೆಂಡರ್ ಒಂದು ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾನೆ. ವಾಟ್ ಅ ಮ್ಯಾಚ್! 12-11 ಶಶಾಂಕ ಭೀಮನ ಬಲ. ಕ್ಷಣಾರ್ಧದಲ್ಲಿ ಪಂದ್ಯದ ಬೋನಸ್ +1 ಟಚ್ ಪಾಯಿಂಟ್. It's 14-11 in favor of YCS ಕ್ಯಾತ್ನಳ್ಳಿ. 7 ಆಟಗಾರ ನಡುವೆ ರಾಕಿ SLN ಸಾತನೂರಿನ ಶ್ರೇಷ್ಠ ದಾಳಿಗಾರ ಯಶವಂತ. ಕ್ಷಣಾರ್ಧದಲ್ಲಿ ದಾಳಿಗರನ್ನ ಅಂಕಣದಿಂದ ಗುದ್ದಿ ಕೆಡವಿದ್ದಾನೆ. 15-11 ಅಮಾಸೆ. ಶಬಾಸ್ ಕಂಡ್ಲ. ದಾಳಿ ಕೃಪಾ ಸಾಗರ್. ಒತ್ತಡದಲ್ಲಿ ಕೆಲವೊಮ್ಮೆ ಈ ರೀತಿಯಾಗುವಂತದ್ದನ್ನ ಕಾಣ್ಬೋದು. ಇಲ್ಲಿ ಟಚ್ ಆದ್ರೂ ಟಚ್ ಆಗದ ರೀತಿಯಲ್ಲಿ ಭಾಸ ಆಗುತ್ತೆ. ಮೈ ಬಿಸಿಯಲ್ಲಿ ಏನಾಗ್ತದೆ ಅನ್ನುವಂಥದ್ದು ಸಹ ಗೊತ್ತಾಗಲ್ಲ. ಪವನ್ ಅವರೇ, ಯಾರು ಗೆಲ್ಬೋದು ಈ ಪಂದ್ಯದಲ್ಲಿ? ವೇಟ್ ಆಫೀಷಿಯಲ್ ಟೈಮ್ ಔಟ್. ಆಟಗಾರರು ಗೊಂದಲಕ್ಕೊಳಗ. ಫುಟ್ವರ್ಕ್ ಹೆಂಗೈತೆ? 18-11 ಉತ್ತಮವಾದಂಥ ಟ್ಯಾಕಲ್. Yes, 22-12 in favor of YCS ಕ್ಯಾತ್ನಳ್ಳಿ. ದಾಳಿಯಲ್ಲಿ SLN ಸಾತ್ನೂರು ತಂಡದ ವಿಶ್ವಾಸ್ ಗೌಡ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಏನಿಲ್ಲ ನಡೆದ್ರೆ ಕೃಪಾ ಸಾಗರ್.
ದಾಳಿಯಲ್ಲಿ ವಿಶ್ವಾಸ್ ಸಪೋರ್ಟ್ ಮಾಡ್ತಾ ಇಲ್ಲ ಅವ್ರಿಗೆ. ಹೆಂಗ್ ಕೊಡ್ತಾವ ಕಾರ್ನರ್ ಇಲ್ಲೇ ಇಬ್ರು ದಾಳಿಯಲ್ಲಿ ಕೃಪಾ ಸಾಗರ್ ಸಬರ್ ಕರು ದಾಳಿಯಲ್ಲಿ ವಿಶ್ವಾಸ್ ಗೌಡ 23-14 ಪಂದ್ಯ. 6 ಆಟಕ ನೋಡುವ ಅಮಾವಾಸ್ಯೆ ಆ ಕಡೆ ಕ್ಯಾಚ್ ಹೊಡಿತಾವನ. ಅಮಾವಾಸ್ಯೆ ಆ ಕಡೆ ಕ್ಯಾಚ್ ಹೊಡಿತಾವ. 23-14 ಮುಗೀತು ಹಾಫ್ ಟೈಮ್. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗಿದೆ. ವೈಸಿಎಸ್ ಕ್ಯಾಪ್ ತಂಡದ ಕೃಪಾ ಸಾಗರ್ ಕಿಕ್ ಮಾಡಿದ್ರು. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಮಿಸ್ಟೇಕ್. ಬಂದ 24-14 in favor of YCS Capnalli. ಬೋನಸ್. ಕುಂಬಾರಕೊಪ್ಪಲಿನ ಪ್ರಜ್ವಲ್ ಡ್ಯಾಮ್ ಅವರು ವೇದಿಕೆ ಬಳಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಸಾಕಷ್ಟು ಹೊಳನುಗ್ಗಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಮಹೇಶ್ ಔಟ್ ಆಗ್ತಾ ಇದ್ದಾರೆ. ಇಪ್ಪತ್ತೈದು 10 ಅಂಕದ ಮುನ್ನಡೆಯಲ್ಲಿ ವೈಸಿಎಸ್ ಕ್ಯಾಪ್ನಲ್ಲಿ ವಿಶ್ವಾಸ್ ಗೌಡ ರೇಡರ್ ಸೇವ್. ಚೆನ್ನಾಗಿ ಹೊಡೆದ. ಈ ಪಂದ್ಯದಲ್ಲಿ ಸೂಪರ್ ರೈಸ್ ಮಾಡಿದ್ರೆ ಕ್ಯಾಪ್ನಲ್ಲಿಯ ಕೃಪಾ ಸಾಗರ್ ಸಚಿನ್ ಅವರಿಂದ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ದಾಳಿಯಲ್ಲಿ ವಿಶ್ವಾಸ್ ಗೌಡ ಪ್ರೂ ಕಬಡ್ಡಿಯ ಖ್ಯಾತ ಆಟಗಾರ. ಎದುರಾಳಿ ಆಟಗಾರನ ಔಟ್ ಮಾಡಲು ಯಶಸ್ವಿಯಾಗಿದ್ದಾನೆ ಅಭಿಷೇಕ್ ಗೌಡ. ಇಲ್ಲಿ ಅಂಕಣದ ಹೊರ ನಡೀತಾ ಇದ್ದಾನೆ. ಮುಂದಿನ ನಮ್ಮ ಈ ಭಾಗದ ಕಾರ್ಪೊರೇಟ್ ಆಕಾಂಕ್ಷಿ ಆಗಿರುವಂತಹ ಟ್ರೋಫಿ ಪ್ರಾಯೋಜಕರು ಶ್ರೀಯುತ ಶರತ್ ಶ್ರೀ ಸಿದ್ದಪ್ಪರವರು ಸಹ ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಶಶಾಂಕ ವಿಶ್ವಾಸ ಒಂದೇ ದಾಳಿಯಲ್ಲಿ ಜಾಲಿ YCS Capnalli
ದಾಳಿಯಲ್ಲಿ YCS ಕ್ಯಾತ್ನಳ್ಳಿ ತಂಡದ ಕೃಪಾ ಸಾಗರ್ 7 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಮಂಜಾಗಿರಿ 2 ಸಲ ಮುಟ್ಕೊಳ್ತಾರೆ. ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ YCS ಕ್ಯಾತ್ನಳ್ಳಿ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಪ್ರೋ ಕಬಡ್ಡಿಯ ಖ್ಯಾತ ಆಟಗಾರ bonus plus 2 touch point. ಈಗ 27 each. ಈಚ್ 28 ದಾಳಿಯಲ್ಲಿ ಮನೋಜ್ ಲೆಫ್ಟ್ ರೈಡರ್. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಕವರ್ ಭಾಗದಲ್ಲಿ ಅಭಿಷೇಕ್ ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. 29-28 29-28. ಕ್ಯಾಪ್ಟನ್ 5 minutes for full time. ಕೃಪಾ ಸಾಗರ್ 29 each 29-29. ಒಂದೊಂದು ಅಂಕಕ್ಕೂ ಇಲ್ಲಿ ಜಿದ್ದಿನ ಕಾದಾಟವನ್ನು ನೋಡಬಹುದಾಗಿದೆ. ಸಾಕಷ್ಟು ಪ್ರಯತ್ನ ಇತ್ತು, ಆದ್ರೆ ಅದ್ಭುತವಾದಂತಹ ಡೈವಿಂಗ್ ಟ್ಯಾಕಲ್. ಉಣಬಡುತ್ತಾ ಇದ್ರೆ 2 ತಂಡದ ಆಟ. ಸೋಮವಾರ ಆಗಿದೆ 12 ಗಂಟೆ. ಎಸ್ ಕೃಪಾ ಸಾಗರ್ 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಎಸ್ ಬೋಟಿಂಗ್ ಕ್ಯಾಪ್ಟನ್. ಲಾಸ್ಟ್ 4 minutes ಟು ಗೋ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 30-29 1 ಅಂಕದ ಮುನ್ನಡೆಯಲ್ಲಿ YCS ಕ್ಯಾತ್ನಳ್ಳಿ. ರಾಕಿ SLN ಸಾತ್ನೂರು ತಂಡದ ರಾಕಿ 7 ಆಟಗಾರ ನಡುವೆ ಅದ್ಭುತವಾದಂತಹ ಎಸ್ಕೇಪ್. ಪ್ರಯಾಜಣ್ಣ ಹೇಳ್ತಾ ಇದ್ರು ರಾಕೆಟ್ ಸ್ಪೀಡ್ ಅಂತ 1-2 ಪಾಯಿಂಟ್ ಹೊಡಿ ಅಂತೇಳಿ. 30-30 ರಾಕಿ ಒತ್ತಡದ ಒಂದು ಟ್ಯಾಕಲ್ಗೆ ಮುಂದಾದ್ರು. 31-30 ಎಂತ ಪಂದ್ಯ. ಕ್ಯಾಪ್ಟನ್ 3 minutes for full time. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಆಖರಿ 3 मिनट का खेल अभी बाकी है. मनोज गौड़ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಪ್ರೋ ಕಬಡ್ಡಿ ಖ್ಯಾತ
ಡಿಫೆಂಡರ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರಯತ್ನಿಸಿದಂತಹ ಅಭಿಷೇಕ್ ಅವರಿಂದ ಉತ್ತಮವಾದಂತಹ ಡ್ಯಾಶ್. 32-30 in favor of YCS Captain ಕೃಪಾ ಸಾಗರ್. 21 ವರ್ಷ ಅಲ್ಲ ಇದು. ಠಾಣಿಯಲ್ಲಿ ಮಹೇಶ SLN 700 ತಂಡದ ಯುವ ಆಟಗಾರ. ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ಇತ್ತು. ಆದ್ರೆ ಕ್ಯಾಪ್ಟನ್ 2 minutes ಫಾರ್ ಫುಲ್ ಟೈಮ್. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 32-30. ಎರಡು ಅಂಕದ ಮುನ್ನಡೆಯಲ್ಲಿ YCS ಕ್ಯಾತ್ನಳ್ಳಿ ತಂಡ ಕೃಪಾ ಸಾಗರ್. ಠಾಣಿಯಲ್ಲಿ SLN 700 ತಂಡದ ಮಹೇಶ್. 32-30. ವೇಗದ ದಾಳಿ. 32. Do or die. Captain 1 minute. ಮಾತ್ರ ಬಾಕಿ ಇದೆ. 32-32. ವಿಶ್ವಾಸ್ 33-32. 1 ಅಂಕದ ಮುನ್ನಡೆಯಲ್ಲಿ SLN 700. ದಾಳಿಯಲ್ಲಿ ಶಶಾಂಕ ಬಲಿಷ್ಠ ದಾಳಿಗಾರ. 1 ಅಂಕದ ಮುನ್ನಡೆಯಲ್ಲಿ 33-32. ಈ ಪಂದ್ಯ ಮುಖ್ಯವಾಗಿದೆ. ಈ ಪಂದ್ಯದಲ್ಲಿ SLN 700 ತಂಡ ವಿಜಯಶಾಲಿಯಾಗಿದೆ.